ನಮಸ್ತೆ ವೀಕ್ಷಕರೇ, ಜನರ ಪರವಾಗಿ ಜನರ ಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿರುವ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚು ಟಿವಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನಿವತ್ತು ನಿಮ್ಗೆ ಯಾವ ವಿಷಯ ತಗೊಂಡ್ಬಂದಿದ್ದೀನಿ ಅಂತ ಆದ್ರೆ, ನಿಮ್ಗೆಲ್ಲಾರು ಗೊತ್ತು, ನಾವೆಲ್ಲ ಜನಜೀವನದಲ್ಲಿ ನಾವು ತುಂಬಾ ಆಕ್ಟಿವ್ನೆಸ್ ಆಗಿ ಇರ್ತೀವಿ, ಪ್ರತಿಯೊಂದು ಕೆಲಸನೂ ತುಂಬಾ ಆಕ್ಟಿವ್ ಆಗಿ ಇರ್ತೀವಿ. ಆದ್ರೆ ಕೆಲವರಲ್ಲಿ ಎನರ್ಜಿ ಅನ್ನೋದು ಡೌನ್ ಇರುತ್ತೆ, ಸ್ಟಾಮಿನಾ ಅನ್ನೋದು ಡೌನ್ ಇರುತ್ತೆ. ಯಾಕೆ ಈ ತರ ಆಗ್ತಿರುತ್ತೆ? ಅವ್ರು ಎಷ್ಟೇ ಕೆಲಸ ಮಾಡಿದ್ರು ಅಥವಾ ಕೆಲಸ ಮಾಡಿಲ್ಲ ಅಂದ್ರು ನಿದ್ದೆಯಿಂದ ಎದ್ದಿದ ತಕ್ಷಣ ಅವ್ರ ಸ್ಟಾಮಿನಾ, ಅವ್ರ ಆಕ್ಟಿವ್ನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆ ಈ ಆಕ್ಟಿವ್ನೆಸ್ ಕಮ್ಮಿ ಇರುತ್ತೆ, ಏನ್ ಇದರ ಅರ್ಥ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಆಕ್ಟಿವ್ನೆಸ್ ನ ಹೈಯರ್ ಮಾಡಕ್ಕೆ ನಾವು ನಮ್ಮ ಬಾಡಿಗೆ ಏನೇನ್ ಬೇಕು, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲಾನು ನಾವು ಕೊಡ್ಬೇಕಾಗುತ್ತೆ, ಪ್ರೋಟೀನು, ವಿಟಮಿನ್ ಎಲ್ಲ. ಸೊ ಈ ಪ್ರೋಟೀನು, ವಿಟಮಿನ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಯಾವ್ದ್ರಿಂದ ಸಿಗುತ್ತೆ? ನಾವು ತಿನ್ನೋ ಊಟದಿಂದ ಸಿಗುತ್ತೆ. ಹಾಗಾದ್ರೆ ನೀವ್ ಹೇಳ್ಬೋದು, ನಾವ್ ಯಾವಾಗ್ಲೂ ತಿಂತೀವಿ, ಕರೆಕ್ಟ್ ಆಗಿ ಹೈಡ್ರೇಟ್ ಆಗ್ತಾರೆ ನಮ್ ಬಾಡಿ ನೋಡ್ಕೊಂಡು ನಾವು ದಿನನಿತ್ಯ 3 ಟೈಮ್ ಊಟ ಮಾಡ್ತೀವಿ ಅಂತ ಹೇಳ್ತೀರಾ. ಎಲ್ಲಾರು ಊಟ ಮಾಡ್ತಾರೆ ವೀಕ್ಷಕರೇ, ಆದ್ರೆ ನಾವು ಸಮತೋಲವಾಗಿ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಆಗಿ ನಾವು ಊಟನ ಮಾಡ್ತಿದೀವಾ? ನಮ್ ಬಾಡಿಗೆ ಬ್ಯಾಲೆನ್ಸ್ಡ್ ಡಯಟ್ ಸಿಗ್ತಿದ್ಯಾ? ವಿಟಮಿನ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಈ ತರ ಎಲ್ಲಾ ತರ ನಮ್ಗೆ ಬಾಡಿಗೆ ಸ್ಟಾಮಿನಾ ಕೊಡೋ ಅಂತ ಫುಡ್ಸ್ ಸಿಗ್ತಿದ್ಯಾ ಅಂತ ನಾವು ಫಸ್ಟ್ ನೋಡ್ಕೋಬೇಕು. ಆ ರೀತಿಯಾಗಿ ಆಹಾರ ನಾವು ಸೇವನೆ ಮಾಡ್ತಿದೀವಾ? ನೀವು ನೋಡಿರ್ಬೋದು, ಆಗಿನ ಕಾಲದಲ್ಲಿ 80 ಇಯರ್ಸ್ ಆಗಿದವರೆಲ್ಲ ಎಷ್ಟು ಆಕ್ಟಿವ್ ಆಗಿರ್ತಿದ್ರು. ಆದ್ರೆ ನಾವೀಗ 40 ಇಯರ್ಸ್ ಆಗ್ತಾ ಇದ್ದಂಗೆ ನಮ್ ಕೈಯಲ್ಲಿ ಆಗ್ತಿಲ್ಲ. ಕಾಲ್ ನೋವು, ಮಂಡಿ ನೋವು, ಸೊಂಟ ನೋವು, ಆ ನೋವು, ತಲೆನೋವು, ಈ ತರ ನೋವುಗಳೇ ಜಾಸ್ತಿ ಹೇಳ್ತಿರ್ತೀವಿ. ಹಾಸ್ಪಿಟಲ್ಗೆ ನಾವು ಹೋಗಿ ಅಮೌಂಟ್ ನ ಕೊಡ್ತಾ ಇರ್ತೀವಿ, ಫೀಸ್. ಆದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಮನೆಯಲ್ಲಿ ನಮ್ ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತದಲ್ಲಿರೋ ನೈಸರ್ಗಿಕವಾಗಿ ಸಿಗುವ ಆಹಾರವನ್ನೇ ನಾವು ಸೇರಿಸಿ ನಾವು ನಮ್ ಸ್ಟಾಮಿನಾನ ಬಿಲ್ಡ್ ಮಾಡ್ಕೋಬೇಕು. ನಿಮ್ ಮಕ್ಳಲ್ಲೂ ಅಷ್ಟೇ, ಕೆಲವು ಮಕ್ಳು ನೀವ್ ನೋಡಿರ್ಬೋದು, ಅವ್ರೆಲ್ಲಾನು ತಿಂತಾ ಇರ್ತಾರೆ. ಅದ್ರಲ್ಲಂತೂ ಇವಾಗ ಮಕ್ಳು ಬರೀ ಜಂಕ್ ಫುಡ್ಸ್ ತಿನ್ನೋದು ಆಗ್ಬಿಟ್ಟಿದೆ. ಆ ಜಂಕ್ ಫುಡ್ ಅಲ್ಲಿ ನಮ್ಗೆ ಬೇಕಾಗಿರೋ ಬಾಡಿ ಬೇಕಾಗಿರೋ ಪ್ರೋಟೀನು, ವಿಟಮಿನ್, ಕಾರ್ಬೋಹೈಡ್ರೇಟ್ಸ್ ಯಾವ್ದು ಖಂಡಿತ ನಮ್ ಮಕ್ಳಲ್ಲಿ ಸಿಗ್ತಾ ಇಲ್ಲ. ಆಗಿನ ಕಾಲದಲ್ಲಿ ಮುಂಜಾನೆ ಬ್ರೇಕ್ಫಾಸ್ಟ್ ಗೆ ನಾವು ನೋಡ್ಬೋದಿತ್ತು, ಸಾಂಬಾರ್ ಮತ್ತೆ ಮುದ್ದೆ ಮಾಡಿ ತಿಂತಾ ಇದ್ರು. ರಾಗಿ ಮುದ್ದೆಯಿಂದಾನೇ ಅವ್ರಿಗೆ ಸ್ಟಾಮಿನಾ ಬರ್ತಾ ಇತ್ತು. ಆದ್ರೆ ಇವಾಗ ನಮ್ಮ ಮಕ್ಳೆಲ್ಲ ಇಲ್ಲಿ ರಾಗಿ ಮುದ್ದೆ ತಿಂತಿದ್ದಾರೆ. ನಾವೇ ತಿನ್ನೋದು ಇವಾಗ ಕಷ್ಟ ಆಗ್ಬಿಟ್ಟಿದೆ. ಇನ್ನ ನಮ್ ನೆಕ್ಸ್ಟ್ ಜನರೇಷನ್ ಅವರು ರಾಗಿ ಮುದ್ದೆ ತಿಂತಾರ? ಇಲ್ಲ. ಸೊ ಇದನ್ನೆಲ್ಲ ನಾವು ಮಕ್ಕಳಲ್ಲಿ ಸ್ಟಾಮಿನಾ ಬೆಳೆಸೋಕೆ ನಾವು ಏನ್ ಮಾಡ್ಬೋದು, ಯಾವ ತರ ಬ್ಯಾಲೆನ್ಸ್ಡ್ ಡಯಟ್ ನಾವು ತಿನ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನಾವು ಸ್ಟಾಮಿನಾ ಬಿಲ್ಡ್ ಮಾಡ್ಬೇಕಾದ್ರೆ ಮೊದ್ಲು ನಾವು ಏನ್ ಮಾಡ್ಬೇಕು ಅಂದ್ರೆ, ಆಹಾರದ ಮೇಲೆ ನಾವು ನಮ್ಮ ಕಾನ್ಸಂಟ್ರೇಷನ್ ಕೊಡ್ಬೇಕು. ಯಾವ ರೀತಿ ಆಹಾರ ನಾವು ತಿಂತಾ ಇದೀವಿ, ಫುಡ್ ಕನ್ಸಂಪ್ಷನ್ ನಾವು ಕರೆಕ್ಟ್ ಆಗಿ ಮಾಡ್ತಿದೀವ ಅಂತ ತಿಳ್ಕೊಬೇಕಾಗುತ್ತೆ. ಸೊ ನಾವು ದಿನನಿತ್ಯ ಸಿಗುವ ಡ್ರೈ ಫ್ರೂಟ್ಸ್ ನ ತಿಂದು ನಮ್ ಸ್ಟಾಮಿನಾನ ಇನ್ಕ್ರೀಸ್ ಮಾಡ್ಬೋದು. ಈ ಡ್ರೈ ಫ್ರೂಟ್ಸ್ ನಲ್ಲಿ ತುಂಬಾ ಶಕ್ತಿ ಇರುತ್ತೆ, ಪ್ರೋಟೀನ್ ಇರುತ್ತೆ. ಸೊ ನಮ್ ಶಕ್ತಿ ಇನ್ಕ್ರೀಸ್ ಮಾಡೋ ಅಂಶ ಇದರಲ್ಲಿ ಇರುತ್ತೆ. ಗೋಡಂಬಿ, ಖರ್ಜೂರ, ವಾಲ್ನಟ್, ಪಿಸ್ತಾ. ನೀವ್ ಇದನ್ನ ನೋಡ್ಬೋದು. ಇದು ಬಂದ್ಬಿಟ್ಟು ನಮ್ಗೆ ಸೀಡ್ಸ್ ಅಂತ ಕಾಣ್ತೀವಿ. ಸೂರ್ಯಕಾಂತಿ ಸೀಡ್, ಸನ್ಫ್ಲವರ್ ಸೀಡು, ಪಂಪ್ಕಿನ್ ಸೀಡು. ಸೊ ಇದನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮಲ್ಲಿ ಬಾಡಿನಲ್ಲಿ ನಾವು ಶಕ್ತಿನ ನಾವು ತುಂಬ್ತೀವಿ. ಅದರಿಂದ ನಮ್ ಸ್ಟಾಮಿನಾ ಇನ್ಕ್ರೀಸ್ ಆಗುತ್ತೆ. ನಾವ್ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿನಿತ್ಯ ಈ ಡ್ರೈ ಫ್ರೂಟ್ಸ್ ನ ಕನ್ಸ್ಯೂಮ್ ಮಾಡ್ಬೇಕು. ಅದ್ರಲ್ಲೂ ನಮ್ ಚಿಕ್ಕ ಮಕ್ಕಳಿಗೆ ಮತ್ತೆ ವಯಸ್ಸಾದವ್ರಿಗೆ ಈ ಡ್ರೈ ಫ್ರೂಟ್ಸ್ ನ ಕೊಡ್ಬೇಕಾಗುತ್ತೆ. ನೀವ್ ನೋಡಿರ್ಬೋದು, ಈಗಿನ ಕಾಲದ ಮಕ್ಕಳು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ. ನಂಗಮ್ಮ ಅದು ಬೇಡ, ಅಮ್ಮ ಇದು ಬೇಡ ಅಂತಿರ್ತಾರೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ 1 ಲೋಟ ಬಿಸಿ ನೀರ್ ಕೊಟ್ಬಿಡ್ಬೇಕು. ಅದ್ರ ನಂತರ ಈ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಬೇಕು. ನಾನ್ ಏನ್ ಮಾಡ್ತೀನಿ ಅಂತ ಅಂದ್ರೆ, ಈ ಡ್ರೈ ಫ್ರೂಟ್ಸ್ ನೆಲ್ಲ